ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ಬೈರೇಗೌಡ ಮೆಕ್ಯಾನಿಕಲ್ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕರ್ವ್ಡ್ ಸರ್ಫೇಸ್ ಸಬ್ಮರ್ಜ್ಡ್ ಇನ್ ಲಿಕ್ವಿಡ್ ಬಗ್ಗೆ ಹೇಳಲು ಹೊರಟಿದ್ದೇನೆ. ಈ ಕರ್ವ್ಡ್ ಸರ್ಫೇಸಿನಲ್ಲಿ ಯಾವ ರೀತಿಯಾದ ಫೋರ್ಸ್ಗಳು ಆಕ್ಟ್ ಆಗುತ್ತವೆ ಮತ್ತು ನಾವು ಯಾವ ಫೋರ್ಸ್ ಅನ್ನು ಇಲ್ಲಿ ಕಂಡುಹಿಡಿಯಬೇಕು ಎಂದು ಈ ಡಿರೈವೇಶನ್ ನಲ್ಲಿ ನೋಡಲಿದ್ದೇವೆ. ಇದಕ್ಕೆ ನಾನು ಒಂದು ಚಿತ್ರವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಈ ಚಿತ್ರದಲ್ಲಿ ಮೊದಲಿಗೆ ಒಂದು ಟ್ಯಾಂಕಿನಲ್ಲಿ ಅಥವಾ ಯಾವುದೇ ಒಂದು ಟ್ಯಾಂಕ್ ಅಥವಾ ವರ್ಟಿಕಲ್ ಪ್ಲೇನ್ ಸರ್ಫೇಸಿನ ಮಧ್ಯದಲ್ಲಿ ಇಲ್ಲಿ ನಮಗೆ ಒಂದು ಕರ್ವ್ಡ್ ಸರ್ಫೇಸ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಈ ಕರ್ವ್ಡ್ ಸರ್ಫೇಸಿನಲ್ಲಿ ಒಂದು ರೇಡಿಯಸ್ ನಲ್ಲಿ ಅಂದರೆ ರೇಡಿಯಸ್ ಈ ಕರ್ವ್ಡ್ ಸರ್ಫೇಸಿನ ರೇಡಿಯಸ್ ಅಂದರೆ ಈ ಪಾಯಿಂಟಿನಿಂದ ಈ ಪಾಯಿಂಟಿನವರೆಗೆ ಇಲ್ಲಿ ನಾನು ಇದನ್ನು ಕರ್ವ್ಡ್ ಸರ್ಫೇಸಿನ ಸೆಂಟರ್ ಪಾಯಿಂಟ್ ಅನ್ನು ನಾನು O ಎಂದು ತೆಗೆದುಕೊಳ್ಳುತ್ತೇನೆ. ಹಾರಿಜಾಂಟಲ್ ಆಕ್ಸಿಸ್ ನಲ್ಲಿ ಪಾಯಿಂಟ್ ಅನ್ನು A ಎಂದು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ವರ್ಟಿಕಲ್ ನಲ್ಲಿ ಡಿಸ್ಟೆನ್ಸ್ ಅನ್ನು B ಎಂದು ತೆಗೆದುಕೊಳ್ಳುತ್ತಿದ್ದೇನೆ. ಇಲ್ಲಿ ಫ್ರೀ ಸರ್ಫೇಸ್ ಆಫ್ ವಾಟರ್ ಅನ್ನು ಈ ಎಲಿಮೆಂಟಿನ ಅಥವಾ ಈ ಕರ್ವ್ಡ್ ಸರ್ಫೇಸಿನ ಮೇಲೆ ತೆಗೆದುಕೊಳ್ಳುತ್ತಿದ್ದೇನೆ. ಇದರ ಮೇಲೆ ವಾಟರ್ ಅಥವಾ ಯಾವುದಾದರೂ ಒಂದು ಲಿಕ್ವಿಡ್ ನ ಫ್ರೀ ಲಿಕ್ವಿಡ್ ಸರ್ಫೇಸ್ ಎಂದು ತೆಗೆದುಕೊಳ್ಳೋಣ. ಫ್ರೀ ಸರ್ಫೇಸ್ ಆಫ್ ಲಿಕ್ವಿಡ್ ಇಲ್ಲಿ ನಾನು ಅನಾಲಿಸಿಸ್ ಮಾಡಲು ಸುಲಭವಾಗಲೆಂದು ಈ ರೆಕ್ಟ್ಯಾಂಗುಲರ್ ಪ್ಲೇನ್ ಸರ್ಫೇಸ್ ಆಗಿ ಈ ಪಾಯಿಂಟ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ C ಎಂದು. ಇಲ್ಲಿ ನಾನು ಡಿರೈವೇಶನ್ ಮಾಡಲು ನಮಗೆ ಸುಲಭವಾಗಲೆಂದು ಈ ಕರ್ವ್ಡ್ ಸರ್ಫೇಸಿನಲ್ಲಿ ಒಂದು ಸ್ಮಾಲ್ ಎಲಿಮೆಂಟಲ್ ಸ್ಟ್ರಿಪ್ ಅನ್ನು ತೆಗೆದುಕೊಳ್ಳೋಣ. ನಾವು ಹೇಗೆ ಹಿಂದಿನ ಡಿರೈವೇಶನ್ ನಲ್ಲಿ ನೋಡಿದ್ದೆವು ಅದೇ ರೀತಿ ಇಲ್ಲೂ ಕೂಡ ಈ ಎಲಿಮೆಂಟಲ್ ಸ್ಟ್ರಿಪ್ಪಿನ ಮೇಲೆ ಒಂದು ಸ್ಟ್ರಿಪ್ ರೀತಿಯಾದ ಅಥವಾ ಒಂದು ಸಣ್ಣ ಎಲಿಮೆಂಟ್ ಅನ್ನು ತೆಗೆದುಕೊಂಡು ಇಲ್ಲಿ ಯಾವ ರೀತಿಯ ಫೋರ್ಸ್ಗಳು ಕ್ರಿಯೇಟ್ ಆಗುತ್ತಿವೆ ಎಂದು ನೋಡೋಣ. ನಮಗೆ ಇನ್ಕ್ಲೈನ್ಡ್ ಪ್ಲೇನ್ ಸರ್ಫೇಸಿನಲ್ಲಿ ನಮಗೆ ಆಂಗಲ್ ಸಿಗುತ್ತಾ ಇತ್ತು. ಇಲ್ಲಿ ಕರ್ವ್ಡ್ ಸರ್ಫೇಸ್ ಇರುವುದರಿಂದ ಇಲ್ಲಿ ನಮಗೆ ಥೀಟಾ ವೇರಿ ಆಗುತ್ತಾ ಹೋಗುತ್ತಿದೆ. ಈ ಥೀಟಾ ವೇರಿ ಆಗುತ್ತಾ ಹೋಗುತ್ತಿರುವುದರಿಂದ ನಾವು ಈ ಸರ್ಫೇಸಿನಲ್ಲಿ ಒಂದು ಎಲಿಮೆಂಟ್ ಅನ್ನು ತೆಗೆದುಕೊಂಡಾಗ ನಾವು ಇಲ್ಲಿ ಇನ್ಕ್ಲೈನ್ಡ್ ಸರ್ಫೇಸ್ ಅನ್ನು ಕೊಡಬಹುದಾಗಿದೆ. ಆ ಇನ್ಕ್ಲೈನ್ಡ್ ಸರ್ಫೇಸಿನಲ್ಲಿ ಥೀಟಾವನ್ನು ತೆಗೆದುಕೊಳ್ಳುವುದಾದರೆ ನಾನು ಈ ಎಲಿಮೆಂಟಿನ ಸೆಂಟರ್ ಪಾಯಿಂಟಿನಿಂದ ಒಂದು ಲೈನ್ ಅನ್ನು ಎಳೆದುಕೊಳ್ಳುತ್ತಿದ್ದೇನೆ ಮತ್ತು ಈಗ ನಮ್ಮ ಎಲಿಮೆಂಟ್ ರೆಕ್ಟ್ಯಾಂಗುಲರ್ ಶೇಪ್ ಇರುವುದರಿಂದ ಇಲ್ಲಿಂದ ನಮಗೆ ಆ ಎಲಿಮೆಂಟಿನ ಆಂಗಲ್ ಅನ್ನು ನಾನು ಥೀಟಾ ಎಂದು ತೆಗೆದುಕೊಳ್ಳುತ್ತಿದ್ದೇನೆ. ಈಗ ನಮಗೆ ಇಲ್ಲಿ ಎಲಿಮೆಂಟಿನ ಮೇಲೆ ಯಾವ ಫೋರ್ಸ್ಗಳು ಆಕ್ಟ್ ಆಗುತ್ತಿವೆ ಎಂದರೆ ಅಲ್ಲಿ ನಮಗೆ ಒಂದು ಆಂಗಲ್ ನಲ್ಲಿ ಆಕ್ಟ್ ಆಗುತ್ತಿತ್ತು ಇನ್ಕ್ಲೈನ್ ಪ್ಲೇನ್ ಸರ್ಫೇಸಿನಲ್ಲಿ. ಆದರೆ ಇಲ್ಲಿ ನಮಗೆ ದ ರಿಸಲ್ಟೆಂಟ್ ಫೋರ್ಸ್ ಸೆಂಟರ್ ನಲ್ಲಿ ಆಕ್ಟ್ ಆಗುತ್ತಿದೆ. ಈ ಫೋರ್ಸ್ ಅನ್ನು ನಾನು DF ಎಂದು ತೆಗೆದುಕೊಳ್ಳುತ್ತೇನೆ. ಅದೇ ರೀತಿ ಇಲ್ಲಿ ನಮಗೆ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ರೀತಿಯಲ್ಲಿ ನಮಗೆ ಫೋರ್ಸ್ಗಳು ಕ್ರಿಯೇಟ್ ಆಗುತ್ತಿವೆ. ಆ ಫೋರ್ಸ್ಗಳನ್ನು ನಾನು ಈ ರೀತಿಯಾಗಿ ಎಲಿಮೆಂಟಿನ ಸೆಂಟರ್ ಪಾಯಿಂಟಿನಲ್ಲಿ DFX ಅಂದರೆ F ಡೈರೆಕ್ಷನ್ ಅಲ್ಲಿ ಸ್ಮಾಲ್ ಫೋರ್ಸ್ ಅಥವಾ X ಡೈರೆಕ್ಷನ್ ಅಲ್ಲಿ ಸ್ಮಾಲ್ ಫೋರ್ಸ್ ಆಕ್ಟ್ ಆಗುತ್ತಿದೆ ಮತ್ತು Y ಡೈರೆಕ್ಷನ್ನಲ್ಲಿ ನಮಗೆ ಫೋರ್ಸ್ ಇನ್ Y ಡೈರೆಕ್ಷನ್ ಅಥವಾ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ಮಾಲ್ ಎಲಿಮೆಂಟಲ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಎಲಿಮೆಂಟ್ ಎಂದು ತೆಗೆದುಕೊಳ್ಳಬಹುದಾಗಿದೆ. ಮತ್ತು ಈ ಎಲಿಮೆಂಟಿನ ಏರಿಯಾವನ್ನು ನಾವು ಏರಿಯಾ ಇಸ್ ಈಕ್ವಲ್ ಟು ಸ್ಮಾಲ್ DA ಅಥವಾ ಎಲಿಮೆಂಟಲ್ ಏರಿಯಾ DA ಎಂದು ತೆಗೆದುಕೊಳ್ಳಬಹುದಾಗಿದೆ. ಈಗ ಈ ಎಲಿಮೆಂಟಿನಲ್ಲಿ ನಮಗೆ ಈ ಥೀಟಾವನ್ನು ನಾವು ಯಾವ ಫೋರ್ಸ್ಗಳೆಲ್ಲ ಆಕ್ಟ್ ಆಗುತ್ತಿದ್ದಾವೆ ಮತ್ತು ಆ ಕರೆಸ್ಪಾಂಡಿಂಗ್ ಫೋರ್ಸ್ಗಳಿಗೆ ಯಾವ ರೀತಿಯಲ್ಲಿ ನಾವು ಟ್ರಿಗ್ನೋಮೆಟ್ರಿಯನ್ನು ಉಪಯೋಗಿಸಿಕೊಂಡು ಬರೆಯಬಹುದೆಂದು ನೋಡೋಣ. ಈ ಎಲಿಮೆಂಟಿನಲ್ಲಿ ನಮಗೆ ಈಗ ಟ್ರಿಗ್ನೋಮೆಟ್ರಿಯ ರೀತಿ ಅಂದರೆ ಇಲ್ಲಿ ನಮಗೆ ಒಂದು ಈ ವರ್ಟಿಕಲ್ ಸರ್ಫೇಸ್ ನ ರೀತಿ ಕಾಣಿಸುತ್ತದೆ. ಇಲ್ಲಿ ನಮಗೆ ಈ ಇನ್ಕ್ಲಿನೇಷನ್ ಥೀಟಾ ಜೊತೆಗೆ ಆಗಿರುವ ಆಂಗಲ್ ಅನ್ನು ನಾವು ಈ ರೀತಿ ತೆಗೆದುಕೊಳ್ಳೋಣ. ಇಲ್ಲಿ ಥೀಟಾ ಎಂದು ತೆಗೆದುಕೊಂಡು ಈ ಎಲಿಮೆಂಟಿನಲ್ಲಿ ಈ ಟ್ರಯಾಂಗಲ್ ನಲ್ಲಿ ನಮಗೆ E F ಮತ್ತು G ಎಂದು ತೆಗೆದುಕೊಳ್ಳೋಣ. ಈ ಥೀಟಾ ಇಲ್ಲಿರುವುದರಿಂದ ಮತ್ತು ಈ ಎಲಿಮೆಂಟಲ್ ಸ್ಟ್ರಿಪ್ಪಿನ ಏರಿಯಾ DA ಆಗಿರುವುದರಿಂದ ಈ ಡಿಸ್ಟೆನ್ಸ್ ನಮಗೆ ಅಪೋಸಿಟ್ ಡಿಸ್ಟೆನ್ಸ್ ಅನ್ನು ನಾವು DA sin ಥೀಟಾ ಎಂದು ತೆಗೆದುಕೊಳ್ಳಬಹುದು. DA ಇಂಟು sin ಥೀಟಾ. ಹಾಗೆಯೇ ನಮಗೆ ಅಪೋಸಿಟ್ ಹೈಪೋಟೆನಸ್ ಮತ್ತು ಅಡ್ಜಸೆಂಟ್ ಸೈಡಿನಲ್ಲಿ ಈ G ಯಲ್ಲಿ ನಮಗೆ DA cos ಥೀಟಾ ಎಂದು ಸಿಗುತ್ತದೆ. ನಾನು ಈಗಾಗಲೇ ಹೇಳಿದ್ದೆ DA sin ಥೀಟಾವನ್ನು ನಾವು ಯಾವುದೇ ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ಥೀಟಾವನ್ನು ತೆಗೆದುಕೊಂಡಾಗ ಕೆಳಗಿನಿಂದ ಮೇಲೆ ಹೋದಾಗ ನಮಗೆ sin ಥೀಟಾ ಸಿಗುತ್ತದೆ. ಅದೇ ರೀತಿ ಈ ಥೀಟಾವನ್ನೇ ನಾವು ವರ್ಟಿಕಲ್ ಡೈರೆಕ್ಷನ್ ನಲ್ಲಿ ಹಾಕಿದಾಗ ನಮಗೆ ಅಡ್ಜಸೆಂಟ್ ಸೈಡಿನಲ್ಲಿ DA cos ಥೀಟಾ ಎಂದು ಸಿಗುತ್ತದೆ. ಈಗ ಈ ಚಿತ್ರಗಳನ್ನು ಬಳಸಿಕೊಂಡು ನಾವು ಈ ಕರ್ವ್ಡ್ ಸರ್ಫೇಸ್ ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿಯಾಗಿ ಫೋರ್ಸ್ ಆಕ್ಟ್ ಆಗುತ್ತದೆ ಎಂದು
ನೋಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಎಲಿಮೆಂಟಲ್ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದೇವೆ. ಈಗ ಡಿರೈವೇಶನ್ ಅನ್ನು ನೋಡೋಣ. ಈಗ ಮೊದಲಿಗೆ ನಾನು ಈ ಚಿತ್ರದಲ್ಲಿ ಕೊಟ್ಟಿರುವಂತೆ ಮತ್ತೊಮ್ಮೆ ಹೇಳುತ್ತೇನೆ. ಕನ್ಸಿಡರ್ ಎ ಕರ್ವ್ಡ್ ಸರ್ಫೇಸ್. ಈ ಸರ್ಫೇಸ್ ಅನ್ನು ತೆಗೆದುಕೊಳ್ಳೋಣ. ಇಲ್ಲಿ ಸಬ್ಮರ್ಜ್ಡ್ ಇನ್ ಸ್ಟಾಟಿಕ್ ಫ್ಲೂಯಿಡ್, ಅಂದರೆ ಈ ಫ್ಲೂಯಿಡ್ ನಮಗೆ ಸ್ಟಾಟಿಕ್ ಕಂಡೀಷನ್ ನಲ್ಲಿದೆ, ಅಂದರೆ ಸ್ಟೇಷನರಿ ಕಂಡೀಷನ್ ನಲ್ಲಿದೆ. ಈ ಎಲಿಮೆಂಟ್ ಸ್ಟ್ರಿಪ್ಪಿನ ವ್ಯಾಲ್ಯೂ, ಈ ಸ್ಮಾಲ್ ಎಲಿಮೆಂಟಲ್ ಸ್ಟ್ರಿಪ್ಪಿನ ವ್ಯಾಲ್ಯೂ DA ಆಗಿರಲಿ, ಮತ್ತು ಇಲ್ಲಿ ಈ ಡಿಸ್ಟೆನ್ಸ್ ಅಂದರೆ ಮೇಲಿನಿಂದ ನಮಗೆ H ಡಿಸ್ಟೆನ್ಸಿನಲ್ಲಿ ಈ ಎಲಿಮೆಂಟಲ್ ಸ್ಟ್ರಿಪ್ ಅನ್ನು ತೆಗೆದುಕೊಳ್ಳೋಣ. ಈಗ ನಮಗೆ ದ ಪ್ರೆಷರ್ ಇಂಟೆನ್ಸಿಟಿ ಆಫ್ ಏರಿಯಾ DA, ಈ ಸ್ಮಾಲ್ ಏರಿಯಾ ಮೇಲೆ ಯಾವ ರೀತಿ ಪ್ರೆಷರ್ ಆಕ್ಟ್ ಆಗುತ್ತದೆ ಎಂದು ನೋಡೋಣ. ದ ಇಂಟೆನ್ಸಿಟಿ ಆಫ್ ಪ್ರೆಷರ್ ಆನ್ ಎಲಿಮೆಂಟಲ್ ಏರಿಯಾ DA ಎಂದು ತೆಗೆದುಕೊಂಡರೆ ನಮಗೆ ಇಲ್ಲಿ P ಅಥವಾ ದ ಪ್ರೆಷರ್ ಇಂಟೆನ್ಸಿಟಿ ಬಂದು ನಮಗೆ ರೋ GH, ದ ಇಂಟೆನ್ಸಿಟಿ ಆಫ್ ಪ್ರೆಷರ್ ಬಂದು ನಮಗೆ ರೋ ಮತ್ತು G ಇಂಟು H ಅಥವಾ Z ಎಂದು ತೆಗೆದುಕೊಂಡರೆ ನಾವು ಇಲ್ಲಿ ಹೈಡ್ರೋಸ್ಟಾಟಿಕ್ ಲಾದಲ್ಲಿ ನೋಡಿದ್ದೆವು. ಅದೇ ರೀತಿಯಲ್ಲಿ ದ ಇಂಟೆನ್ಸಿಟಿ ಆಫ್ ಪ್ರೆಷರ್ ಆನ್ DA ಈಸ್ ರೋ GH. ಮತ್ತು ಇದನ್ನು ಪ್ರೆಷರ್ ಇಂಟೆನ್ಸಿಟಿಯನ್ನು ಬಳಸಿಕೊಂಡು ನಾವು ಎಲಿಮೆಂಟಲ್ ಫೋರ್ಸ್ ಅಥವಾ ಪ್ರೆಷರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಪ್ರೆಷರ್ ಫೋರ್ಸ್ ಆನ್ ದಿಸ್ ಎಲಿಮೆಂಟಲ್ ಏರಿಯಾ ಇಸ್ ಈಕ್ವಲ್ ಟು P ಇಂಟು A ಅಥವಾ P ಇಂಟು A, ಏಕೆಂದರೆ P ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಇಲ್ಲಿ ನಾವು ಪ್ರೆಷರ್ ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುತ್ತಿರುವುದರಿಂದ ಫೋರ್ಸ್ ಇಸ್ ಈಕ್ವಲ್ ಟು P ಇಂಟು A ಎಂದು ಮಾಡಬಹುದಾಗಿದೆ. ಈಗ ನಮಗೆ ಇಂಟೆನ್ಸಿಟಿ ಆಫ್ ಪ್ರೆಷರ್ ಆನ್ ಎಲಿಮೆಂಟಲ್ ಏರಿಯಾ DA ರೋ GH ಸಿಕ್ಕಿರುವುದರಿಂದ ಈ ಈಕ್ವೇಶನ್ನಲ್ಲಿ ರೋ ಇಂಟು G ಇಂಟು H ಮತ್ತು ಏರಿಯಾ ನಮಗೆ ಸ್ಮಾಲ್ ಎಲಿಮೆಂಟಲ್ ಏರಿಯಾವನ್ನು ತೆಗೆದುಕೊಂಡಿರುವುದರಿಂದ ಇಲ್ಲಿ ಇಂಟು DA ಎಂದು ಬರೆದುಕೊಳ್ಳಬಹುದು. ಇದನ್ನು ನಾನು ಈಕ್ವೇಶನ್ 1 ಎಂದು ಬರೆದುಕೊಳ್ಳುತ್ತೇನೆ. ಈಗ ಈ ಫೋರ್ಸ್ ಅಥವಾ ಈ ಪ್ರೆಷರ್ ಫೋರ್ಸ್ ಇಲ್ಲಿ ನಾರ್ಮಲ್ ರೀತಿಯಲ್ಲಿ ಆಗುತ್ತಿದೆ. ಅಂದರೆ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ನಾರ್ಮಲ್ ರೀತಿಯಲ್ಲಿ DF ಅಥವಾ ಎಲಿಮೆಂಟಲ್ ಫೋರ್ಸ್, ರಿಸಲ್ಟೆಂಟ್ ಫೋರ್ಸ್ ಎಂದು ಕೂಡ ಕರೆಯಬಹುದು. ಆದರೆ ಈ ಕರ್ವ್ಡ್ ಸರ್ಫೇಸ್ ಇರುವುದರಿಂದ ನಮಗೆ ಫೋರ್ಸ್ X ಡೈರೆಕ್ಷನ್ ನಲ್ಲಿ ಮತ್ತು Y ಡೈರೆಕ್ಷನ್ ನಲ್ಲಿ ಆಕ್ಟ್ ಆಗುತ್ತಿದೆ. ಆದ್ದರಿಂದ ಟೋಟಲ್ ಪ್ರೆಷರ್ ಫೋರ್ಸ್ ಅನ್ನು ನಾವು ಟೋಟಲ್ ಪ್ರೆಷರ್ ಫೋರ್ಸ್ ಇಸ್ ಈಕ್ವಲ್ ಟು F ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ದಿಸ್ ಪ್ರೆಷರ್ ಫೋರ್ಸ್, ಅಂದರೆ ರೋ ಇಂಟು G ಇಂಟು H ಇಂಟು DA ಎಂದು ಬರೆದುಕೊಳ್ಳಬಹುದು. ಆದರೆ ನಾವು ಇಂದಿನ ಡಿರೈವೇಶನ್ ಅಂದರೆ ಇನ್ಕ್ಲೈನ್ಡ್ ಪ್ಲೇನ್ ಸರ್ಫೇಸ್ ಮತ್ತು ವರ್ಟಿಕಲ್ ಪ್ಲೇನ್ ಸರ್ಫೇಸಿನಲ್ಲಿ ಯಾವ ರೀತಿ ಫೋರ್ಸ್ ಅನ್ನು ಕಂಡುಹಿಡಿಯಲು ನಾವು ಕಾನ್ಸ್ಟೆಂಟ್ ಆಗಿ ತೆಗೆದುಕೊಳ್ಳುತ್ತಿದ್ದೆವು ಮತ್ತು H ಇಂಟು DA ಯನ್ನು ಮೂಮೆಂಟ್ ಆಫ್ ಇನರ್ಷಿಯಾ ಎಂದು ತೆಗೆದುಕೊಳ್ಳುತ್ತಿದ್ದೆವು. ಇಂಟಿಗ್ರೇಷನ್ ಆಫ್ H ಇಂಟು DA ಯನ್ನು ಮೂಮೆಂಟ್ ಆಫ್ ಇನರ್ಷಿಯಾ ಎಂದು ತೆಗೆದುಕೊಳ್ಳುತ್ತಿದ್ದೆವು. ಆದರೆ ಇಲ್ಲಿ ನಮಗೆ ಆ ರೀತಿ ತೆಗೆದುಕೊಳ್ಳಲು ಬರುವುದಿಲ್ಲ, ಏಕೆಂದರೆ ಇಲ್ಲಿ ನಮಗೆ ಫೋರ್ಸ್ ಒಂದೇ ಡೈರೆಕ್ಷನ್ನಲ್ಲಿ ಆಕ್ಟ್ ಆಗುತ್ತಿಲ್ಲ. ಆದ್ದರಿಂದ ನಾವು ಇಲ್ಲಿ ಟೋಟಲ್ ಪ್ರೆಷರ್ ಫೋರ್ಸ್ ಆನ್ ಕರ್ವ್ಡ್ ಸರ್ಫೇಸ್ ನಲ್ಲಿ ಕಂಡುಹಿಡಿಯುವುದಾದರೆ ನಾವು X ಡೈರೆಕ್ಷನ್ ಮತ್ತು Y ಡೈರೆಕ್ಷನ್ ನಲ್ಲಿ ಆಕ್ಟ್ ಆಗುತ್ತಿರುವುದರಿಂದ ಇಲ್ಲಿ ನಾವು ಈ ರೀತಿಯಾಗಿ ಬರೆದುಕೊಳ್ಳಬೇಕಾಗಿದೆ. ಟೋಟಲ್ ಪ್ರೆಷರ್ ಫೋರ್ಸ್ F ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ F ಇನ್ X ಡೈರೆಕ್ಷನ್ ಸ್ಕ್ವೇರ್ ಪ್ಲಸ್ F ಇನ್ Y ಡೈರೆಕ್ಷನ್ ಸ್ಕ್ವೇರ್ ಎಂದು ಬರೆದುಕೊಳ್ಳಬಹುದಾಗಿದೆ. ಇಲ್ಲಿ ನಮಗೆ ಇನ್ಕ್ಲಿನೇಷನ್ ಆಂಗಲ್ ನಲ್ಲಿ ನಮಗೆ ಫೋರ್ಸ್ ಆಕ್ಟ್ ಆಗುತ್ತಿರುವುದರಿಂದ ರಿಸಲ್ಟೆಂಟ್ ಫೋರ್ಸ್ ಇನ್ಕ್ಲಿನೇಷನ್ ಪಾಯಿಂಟ್ ನಲ್ಲಿ ರಿಸಲ್ಟೆಂಟ್ ಫೋರ್ಸ್ ವಿತ್ ಇನ್ಕ್ಲಿನೇಷನ್ ಇದನ್ನು ನಾವು ಇಕ್ವೇಶನ್ 2 ಎಂದು ಬರೆದುಕೊಳ್ಳೋಣ. ಇನ್ಕ್ಲಿನೇಷನ್ tan phi is equal to Fy divided by, ಅಂದರೆ ಫೋರ್ಸ್ ಇನ್ Y ಡೈರೆಕ್ಷನ್ ಡಿವೈಡೆಡ್ ಬೈ, ಇಲ್ಲಿ ನೀವು ತೆಗೆದುಕೊಂಡರೆ ಫೋರ್ಸ್ ಇನ್ Y ಡೈರೆಕ್ಷನ್ ಡಿವೈಡೆಡ್ ಬೈ ಫೋರ್ಸ್ ಇನ್ X ಡೈರೆಕ್ಷನ್ ಎಂದು ತೆಗೆದುಕೊಳ್ಳಬಹುದಾಗಿದೆ. ಈಗ ನಾವು ಫೋರ್ಸ್ಗಳನ್ನು ರಿಸಾಲ್ವ್ ಮಾಡಬೇಕು. ಈ X ಡೈರೆಕ್ಷನ್ನಲ್ಲಿ ಮತ್ತು Y ಡೈರೆಕ್ಷನ್ನಲ್ಲಿ ಫೋರ್ಸ್ಗಳನ್ನು ರಿಸಾಲ್ವ್ ಮಾಡಿದಾಗ ನಮಗೆ D ಇನ್ ಅಥವಾ ಎಲಿಮೆಂಟಲ್ ಫೋರ್ಸ್ ಇನ್ X ಡೈರೆಕ್ಷನ್ನಲ್ಲಿ DF sin ಥೀಟಾ, ಅಂದರೆ DF ಫೋರ್ಸ್ ಎಲಿಮೆಂಟಲ್ ಫೋರ್ಸ್ ಇಂಟು sin ಥೀಟಾ, DF ಎಲಿಮೆಂಟಲ್ ಫೋರ್ಸ್ ಇಂಟು sin ಥೀಟಾ. ಎಲಿಮೆಂಟಲ್ ಫೋರ್ಸ್ ಏನೆಂದು ಬಂದಿತ್ತು ನಮಗೆ? ಎಲಿಮೆಂಟಲ್ ಫೋರ್ಸ್ ರೋ ಇಂಟು G ಇಂಟು H ಇಂಟು DA ಎಂದು ಬಂದಿತ್ತು. ಇಲ್ಲಿ ನಾವು
ಇದನ್ನು ನಾವು ಇಲ್ಲಿ ಡಿ ಎಫ್ ಸೈನ್ ಥೀಟಾ ಎಂದರೆ ಡಿ ಎಫ್ ಇಸ್ ಈಕ್ವಲ್ ಟು ರೋ ಜಿ ಎಚ್ ಇಂಟು ಡಿ ಎ ಈಕ್ವೇಶನ್ 1ನಲ್ಲಿ ನಮಗೆ ಸಿಕ್ಕಿತ್ತು ಇಂಟು ಸೈನ್ ಥೀಟಾ ಎಂದು ಬರೆದುಕೊಳ್ಳಬಹುದಾಗಿದೆ. ಅದೇ ರೀತಿ ನಮಗೆ ಫೋರ್ಸ್ ಇನ್ ವೈ ಡೈರೆಕ್ಷನ್ನಲ್ಲಿ ಡಿ ಎಫ್ ಇಂಟು ಕಾಸ್ ಥೀಟಾ ಎಂದು ಬರೆದುಕೊಳ್ಳಬಹುದು. ಡಿ ಎಫ್ ಇಂಟು ಕಾಸ್ ಥೀಟಾ ಎಂದರೆ ಡಿ ಎಫ್ ಎಂದರೆ ನಮಗೆ ಈಕ್ವೇಶನ್ 1 ಪ್ರಕಾರ ರೋ ಇಂಟು ಜಿ ಎಚ್ ಇಂಟು ಡಿ ಎ ಕಾಸ್ ಥೀಟಾ ಎಂದು ಬರೆದುಕೊಳ್ಳಬಹುದಾಗಿದೆ. ಈಗ ನಾವು ಈ ಫೋರ್ಸ್ಗಳನ್ನು ಅಂದರೆ ಈ ಎಲಿಮೆಂಟಲ್ ಫೋರ್ಸ್ ಡಿ ಎಫ್ ಎಕ್ಸ್ ಮತ್ತು ಡಿ ಎಫ್ ವೈ ಅಂದರೆ ಎಲಿಮೆಂಟಲ್ ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್, ಎಲಿಮೆಂಟಲ್ ಫೋರ್ಸ್ ಇನ್ ವೈ ಡೈರೆಕ್ಷನ್, ಇದನ್ನು ನಾವು ಎಫ್ ಎಕ್ಸ್ ಮತ್ತು ಎಫ್ ವೈ ಡೈರೆಕ್ಷನ್ನಲ್ಲಿ ಅಂದರೆ ಟೋಟಲ್ ಪ್ರೆಷರ್ ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ಮತ್ತು ಟೋಟಲ್ ಪ್ರೆಷರ್ ಫೋರ್ಸ್ ಇನ್ ವೈ ಡೈರೆಕ್ಷನ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡುವುದಾದರೆ ಈ ಈಕ್ವೇಶನ್ಗಳನ್ನು ಎಲಿಮೆಂಟಲ್ ಫೋರ್ಸ್ ಇನ್ ಎಕ್ಸ್ ಡೈರೆಕ್ಷನ್ ನಲ್ಲಿ ಇರುವುದನ್ನು ಇಂಟಿಗ್ರೇಟ್ ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ ನಮಗೆ ಗೊತ್ತಿರುವ ಈಕ್ವೇಶನ್ ರೋ ಜಿ ಎಚ್ ಇಂಟು ಡಿ ಎ ಇಂಟು ಸೈನ್ ಥೀಟಾ ಎಂದು ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ ರೋ ಜಿ ಕಾನ್ಸ್ಟೆಂಟ್ ಆಗಿರುವುದರಿಂದ ರೋ ಮತ್ತು ಜಿ ಅನ್ನು ಕಾನ್ಸ್ಟೆಂಟ್ ತೆಗೆಯೋಣ. ಇಲ್ಲಿ ಎಚ್ ಇಂಟು ಡಿ ಎ ಇಂಟು ಸೈನ್ ಥೀಟಾ ಎಂದು ಬರುತ್ತಿದೆ. ಎಚ್ ಇಂಟು ಡಿ ಎ ಇಂಟು ಸೈನ್ ಥೀಟಾ ಎಂದು ಬರುತ್ತಿದೆ. ಅದೇ ರೀತಿ ಎಫ್ ವೈ ಡೈರೆಕ್ಷನ್ ನಲ್ಲಿ ಇಂಟಿಗ್ರೇಷನ್ ಆಫ್ ರೋ ಜಿ ಎಚ್ ಡಿ ಎ ಕಾಸ್ ಥೀಟಾ ಎಂದು ಬಂದಿತ್ತು. ಅದೇ ರೀತಿ ಬರೆದುಕೊಳ್ಳೋಣ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ರೋ ಜಿ ನಮಗೆ ಕಾಮನ್ ಅಥವಾ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿದೆ. ಅದನ್ನು ನಾವು ಇಂಟಿಗ್ರೇಷನ್ ಕಾಲಮ್ನಿಂದ ಹೊರಗಡೆ ತೆಗೆದು ಎಚ್ ಇಂಟು ಡಿ ಎ ಇಂಟು ಕಾಸ್ ಥೀಟಾ ಎಂದು ಬರೆದುಕೊಳ್ಳಬಹುದಾಗಿದೆ. ಈ ಈಕ್ವೇಶನ್ಗಳನ್ನು ನಾನು ಈಕ್ವೇಶನ್ 3 ಎಂದು ಬರೆದುಕೊಳ್ಳುತ್ತೇನೆ. ಇಲ್ಲಿ ನಾವು ದ ಫಿಗರ್ ಶೋಸ್ ದ ಎನ್ಲಾರ್ಜ್ಡ್ ಏರಿಯಾ ಡಿ ಎ. ಈ ಎನ್ಲಾರ್ಜ್ಡ್ ಏರಿಯಾ ಡಿ ಎದಲ್ಲಿ ನಮಗೆ ಇ ಎಫ್ ಇಸ್ ಈಕ್ವಲ್ ಟು ಈ ಟ್ರಯಾಂಗಲ್ ಇ ಎಫ್ ಜಿ ನಲ್ಲಿ ನಮಗೆ ಇ ಎಫ್ ಇಸ್ ಈಕ್ವಲ್ ಟು ಸ್ಮಾಲ್ ಎಲಿಮೆಂಟಲ್ ಏರಿಯಾ ಡಿ ಎ ಅಂದರೆ ಇ ಎಫ್ ಈ ಡಿಸ್ಟೆನ್ಸ್ ಅನ್ನು ನಾವು ಡಿ ಎ ಎಂದು ತೆಗೆದುಕೊಂಡಿದ್ದೇವೆ. ಎಫ್ ಜಿ ಅಂದರೆ ಫೋರ್ಸ್ ಆಕ್ಟಿಂಗ್ ಇನ್ ಈ ವರ್ಟಿಕಲ್ ಡೈರೆಕ್ಷನ್ನಲ್ಲಿ ಡಿ ಎ ಸೈನ್ ಥೀಟಾ, ಅಥವಾ ಇದನ್ನು ನಾವು ಪ್ರೊಜೆಕ್ಷನ್ ಇನ್ ವರ್ಟಿಕಲ್ ಡೈರೆಕ್ಷನ್ ಆನ್ ಏರಿಯಾ ಡಿ ಎ ಎಂದು ಬರೆದುಕೊಳ್ಳಬಹುದು. ಅದೇ ರೀತಿ ಇ ಜಿ ಇಸ್ ಈಕ್ವಲ್ ಟು ಡಿ ಎ ಕಾಸ್ ಥೀಟಾ, ಇದು ನಮಗೆ ಪ್ರೊಜೆಕ್ಷನ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್ ಎಂದು ಬರೆದುಕೊಳ್ಳಬಹುದು. ಹಾರಿಜಾಂಟಲ್ ಡೈರೆಕ್ಷನ್ ಆನ್ ಏರಿಯಾ ಡಿ ಎ ಎಂದು ಬರೆದುಕೊಳ್ಳಬಹುದು. ಇಲ್ಲಿ ನಮಗೆ ಡಿ ಎ ಸೈನ್ ಥೀಟಾ ಮತ್ತು ಇಲ್ಲಿ ಎಚ್ ಇಂಟು ಡಿ ಎ ಫೋರ್ಸ್ ಈಕ್ವೇಶನ್ನಲ್ಲಿ ಎಚ್ ಇಂಟು ಡಿ ಎ ಸೈನ್ ಥೀಟಾ ಅನ್ನು ನಾವು ಟೋಟಲ್ ಪ್ರೆಷರ್ ಫೋರ್ಸ್ ಆನ್ ಪ್ರೊಜೆಕ್ಟೆಡ್ ಏರಿಯಾ ಆಫ್ ದಿ ಕರ್ವ್ಡ್ ಸರ್ಫೇಸ್ ಆನ್ ದ ವರ್ಟಿಕಲ್ ಪ್ಲೇನ್. ಈ ವರ್ಟಿಕಲ್ ಪ್ಲೇನಿನಲ್ಲಿ ಎಚ್ ಇಂಟು ಡಿ ಎ ಇಂಟಿಗ್ರೇಷನ್ ಆಫ್ ಎಚ್ ಇಂಟು ಡಿ ಎ ಸೈನ್ ಥೀಟಾವನ್ನು ನಾವು ವರ್ಟಿಕಲ್ ಅಥವಾ ಟೋಟಲ್ ಪ್ರೆಷರ್ ಫೋರ್ಸ್ ಇನ್ ವರ್ಟಿಕಲ್ ಡೈರೆಕ್ಷನ್ ಎಂದು ಬರೆದುಕೊಳ್ಳಬಹುದು. ಅದೇ ರೀತಿ ಇಂಟಿಗ್ರೇಷನ್ ಆಫ್ ಎಚ್ ಇಂಟು ಡಿ ಎ ಕಾಸ್ ಥೀಟಾವನ್ನು ನಾವು ಟೋಟಲ್ ಪ್ರೆಷರ್ ಫೋರ್ಸ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್ ಎಂದು ಬರೆದುಕೊಳ್ಳಬಹುದಾಗಿದೆ. ಈಗ ನಾವು ಇಲ್ಲಿ ಗಮನಿಸಬೇಕು, ಏಕೆಂದರೆ ಇಲ್ಲಿ ಸ್ವಲ್ಪ ನಮಗೆ ಕರ್ವ್ಡ್ ಸರ್ಫೇಸ್ ಇರುವುದರಿಂದ ಫೋರ್ಸಸ್ ಎರಡು ಕಡೆಯಲ್ಲಿ ಅಂದರೆ ಎಕ್ಸ್ ಡೈರೆಕ್ಷನ್ ಮತ್ತು ವೈ ಡೈರೆಕ್ಷನ್ ನಲ್ಲಿ ಆಗುತ್ತಿರುವುದರಿಂದ ನಾವು ರಿಸಲ್ಟೆಡ್ ಫೋರ್ಸ್ ಎಫ್ ಅನ್ನು ಯಾವ ರೀತಿ ಅಂದರೆ ಯಾವ ಡೈರೆಕ್ಷನ್ನಲ್ಲಿ ಆಗುತ್ತಿದೆ ಎಂದು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ಇಲ್ಲಿ ನಾವು ಗಮನಿಸುವುದಾದರೆ ಇಂಟಿಗ್ರೇಷನ್ ಆಫ್ ಎಚ್ ಡಿ ಎ ಕಾಸ್ ಥೀಟಾ ಅಂದರೆ ಇಲ್ಲಿ ನಾವು ವರ್ಟಿಕಲ್ ಡೈರೆಕ್ಷನ್ನಲ್ಲಿ ಎಲ್ಲ ಫೋರ್ಸ್ಗಳು ಅಂದರೆ ಈ ಸ್ಟಾಟಿಕ್ ಫ್ಲೂಯಿಡ್ನ ಫೋರ್ಸ್ಗಳು ಆಕ್ಟ್ ಆಗುತ್ತಿರುವುದರಿಂದ ನಾವು ಎಫ್ ಇನ್ ವೈ ಡೈರೆಕ್ಷನ್ನಲ್ಲಿ ತೆಗೆದುಕೊಳ್ಳಬೇಕಾಗಿದೆ. ಈಗ ನಮಗೆ ಎಫ್ ವೈ ಇಸ್ ಈಕ್ವಲ್ ಟು ವರ್ಟಿಕಲ್ ಫೋರ್ಸಿನಲ್ಲಿ ಆಗುತ್ತಿರುವ ಡೈರೆಕ್ಷನ್ನಲ್ಲಿ ತೆಗೆದುಕೊಳ್ಳೋಣ. ರೋ ಇಂಟು ಜಿ ಇಂಟು ಇಂಟಿಗ್ರೇಷನ್ ಆಫ್ ಎಚ್ ಇಂಟು ಡಿ ಎ ಕಾಸ್ ಥೀಟಾ ಅಂದರೆ ಈ ಫ್ಲೂಯಿಡಿನ ಎಲಿಮೆಂಟಿನ ಮೇಲೆ ಅಥವಾ ಈ ಕರ್ವ್ಡ್ ಸರ್ಫೇಸಿನ ಮೇಲೆ ಈ ಎಲಿಮೆಂಟಲ್ ಸರ್ಫೇಸ್ ಏರಿಯಾ ಮೇಲೆ ಆಕ್ಟ್ ಆಗುತ್ತಿರುವ ಫೋರ್ಸ್ ಅಂದರೆ ರೋ ಇಂಟು ಜಿ ಕಾನ್ಸ್ಟೆಂಟ್ ಆಗಿದೆ. ಎಚ್ ಇಂಟು ಡಿ ಎ ಕಾಸ್ ಥೀಟಾ ಎಂದರೆ ಈ ಡಿಸ್ಟೆನ್ಸ್ ಅಂದರೆ ಎಚ್ ಡಿ ಎ ಕಾಸ್ ಥೀಟಾ ಈ ವರ್ಟಿಕಲ್ ಪ್ಲೇನ್ ಸರ್ಫೇಸಿನ ಮೇಲೆ ಈ ಫೋರ್ಸ್ ಆಕ್ಟ್ ಆಗುತ್ತಿರುವುದನ್ನು ನಾವು ಈ ಚಿತ್ರದಲ್ಲಿ ಗಮನಿಸೋದಾದರೆ ಇದು ವೈ ಡೈರೆಕ್ಷನ್ ಮತ್ತು ಇದು ಎಕ್ಸ್ ಡೈರೆಕ್ಷನ್.
ಇಲ್ಲಿ ನಮಗೆ ಈ ಫೋರ್ಸಿನ ಮೇಲೆ ನಮಗೆ ವರ್ಟಿಕಲ್ ಪ್ರೆಷರ್ ಫೋರ್ಸ್ ಅಥವಾ ಟೋಟಲ್ ಪ್ರೆಷರ್ ಫೋರ್ಸ್ ಈ ಡೈರೆಕ್ಷನ್ನಿನಲ್ಲಿ ಈ ಪ್ಲೇನಿನ ಮೇಲೆ ಅಥವಾ ಈ ಜಿಯ ಮೇಲೆ ನಮಗೆ ವರ್ಟಿಕಲ್ ಪ್ಲೇನ್ ಫೋರ್ಸ್ ಅಥವಾ ಟೋಟಲ್ ಪ್ರೆಷರ್ ಫೋರ್ಸ್ ಆಕ್ಟ್ ಆಗುತ್ತಿದೆ. ಇದನ್ನು ನಾವು ಇಸ್ ಈಕ್ವಲ್ ಟು ವೆಯ್ಟ್ ಆಫ್ ದ ಲಿಕ್ವಿಡ್, ಅಂದರೆ ಇದರ ಮೇಲೆ ಸಪೋರ್ಟ್ ಆಗಿ ಇದೆ ಅಂತೀವಿ ಅರ್ಥ. ವೆಯ್ಟ್ ಆಫ್ ದ ಲಿಕ್ವಿಡ್ supported by the curved surface ಅಪ್ ಟು ಎಲ್ಲಿಯವರೆಗೂ ಈ ಫ್ರೀ ಸರ್ಫೇಸ್ ಆಫ್ ದ ಲಿಕ್ವಿಡ್ ವರೆಗೂ ನಮಗೆ ಈ ಕರ್ವ್ಡ್ ಸರ್ಫೇಸ್ ಎಲಿಮೆಂಟಲ್ FY ಡೈರೆಕ್ಷನ್ ಅಲ್ಲಿ, ಅಂದರೆ ಈ ಫೋರ್ಸ್ ಅಥವಾ ಕರ್ವ್ಡ್ ಸರ್ಫೇಸಿನ ಮೇಲೆ ನಮ್ಮ ಹೈಡ್ರೋಸ್ಟಾಟಿಕ್ ಫ್ಲೂಯಿಡ್ ನ ಫೋರ್ಸ್ ಅಥವಾ ಟೋಟಲ್ ಪ್ರೆಷರ್ ಈಸ್ ಆಕ್ಟಿಂಗ್ ಆನ್ ದಿಸ್ ಕರ್ವ್ಡ್ ಸರ್ಫೇಸ್ ಇನ್ ವೈ ಡೈರೆಕ್ಷನ್, ಅಂದರೆ ವೈ ಡೈರೆಕ್ಷನ್ ಅಲ್ಲಿ ಆಗುತ್ತಿರುವುದು ಈ ಸರ್ಫೇಸಿನ ಮೇಲೆ dA cos ಥೀಟಾದಲ್ಲಿ ಇದು ಆಗುತ್ತಿದೆ ಎಂದು ಅರ್ಥ. ಆದ್ದರಿಂದ ದ ಟೋಟಲ್ ವಾಲ್ಯೂಮ್ ಆಫ್ ದ ಫ್ಲೂಯಿಡ್ ಎಕ್ಸರ್ಟಿಂಗ್ ಫೋರ್ಸ್, ಅಂದರೆ ಇಲ್ಲಿರುವಂತಹ ಫ್ಲೂಯಿಡ್ ನ ಮೇಲೆ ಇರುವಂತಹ ಎಲ್ಲ ಹೈಡ್ರೋಸ್ಟಾಟಿಕ್ ಫೋರ್ಸ್ ನಮಗೆ ಈ ಡೈರೆಕ್ಷನ್ ಮೇಲೆ ಆಕ್ಟ್ ಆಗುತ್ತಿದೆ. ಅಂದರೆ ನಾವು ಈ ಫ್ಲೂಯಿಡಿನ ಮೇಲೆ, ಅಂದರೆ ಕರ್ವ್ಡ್ ಸರ್ಫೇಸಿನಲ್ಲಿ ಯಾವಾಗಲೂ ವೈ ಡೈರೆಕ್ಷನ್ನಲ್ಲಿ ಇರುವಂತಹ ಫೋರ್ಸ್ ಆ ಎಲಿಮೆಂಟಿನ ಮೇಲೆ ಫೋರ್ಸ್ ಅನ್ನು ಹಾಕುತ್ತಿದೆ ಎಂದು ಅರ್ಥ. ಆದ್ದರಿಂದ ಇಲ್ಲಿ ಯಾವ ಡೈರೆಕ್ಷನ್ನಲ್ಲಿ, ಅಪ್ವರ್ಡ್ ಡೈರೆಕ್ಷನ್ನಲ್ಲಿ, ಅಂದರೆ ವರ್ಟಿಕಲ್ ಡೈರೆಕ್ಷನ್ನಲ್ಲಿ ಫೋರ್ಸ್ ಅನ್ನು ಆಕ್ಟ್ ಆಗುತ್ತಿದೆ ಎಂದು ಅರ್ಥ. ವಿದ್ಯಾರ್ಥಿಗಳೇ, ಇದರೊಂದಿಗೆ ನಾನು ಈ ಕರ್ವ್ಡ್ ಸರ್ಫೇಸ್ ಡಿರೈವೇಶನ್ ಅನ್ನು ಅರ್ಥ ಆಗಿದೆ ಎಂದುಕೊಳ್ಳುತ್ತೇನೆ. ಇಲ್ಲಿ ನಿಮಗೆ ಇನ್ಕ್ಲೈನ್ಡ್ ಪ್ಲೇನ್ ಸರ್ಫೇಸ್ ಮತ್ತು ವರ್ಟಿಕಲ್ ಪ್ಲೇನ್ ಸರ್ಫೇಸ್ ನೊಂದಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗಬಹುದು. ಆದರೆ ಇಲ್ಲಿ ನೀವು ಕಿಚ್ಚನ್ನು ನೋಡಿದಾಗ ಇಲ್ಲಿ ನಮಗೆ ಯಾವುದೇ ಒಂದು ಫೋರ್ಸ್ಗಳು ಅಪ್ವರ್ಡ್ ಡೈರೆಕ್ಷನ್ನಲ್ಲಿ, ಅಂದರೆ ಈ ಫೋರ್ಸ್ಗಳು ನಮಗೆ ನಾರ್ಮಲ್ ಆಗಿ ಇಲ್ಲಿ ಆಕ್ಟ್ ಆಗುತ್ತಿದೆ ಎಂದು ಅರ್ಥವಾಗುತ್ತದೆ. ಇದರೊಂದಿಗೆ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಹೆಚ್ಚಿನ ವಿಡಿಯೋಗಾಗಿ ಬೈರೇಗೌಡ ಮೆಕ್ಯಾನಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರವಾಗಿ ಬೈರೇಗೌಡ ಮೆಕ್ಯಾನಿಕಲ್ ಚಾನಲ್ ಅನ್ನು ವೀಕ್ಷಿಸುತ್ತೀರಿ. ಧನ್ಯವಾದಗಳು.